ನಾಳೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಹೋರಾಟವನ್ನ ಮಾಡೋಕೆ ಮುಂದಾಗಿದ್ದಾರೆ. ಯಾವ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾರೆ ಅಂತಂದ್ರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋ ಆಗ್ರಹವನ್ನ ಇಟ್ಕೊಂಡು ಜಯಮೃತ್ಯುಂಜಯ ಶ್ರೀಗಳು ಈಗ ಈ ಹೋರಾಟವನ್ನ ಮಾಡೋಕೆ ಮುಂದಾಗಿದ್ದಾರೆ. ನಾಳೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಪ್ರತಿಭಟನೆ ನಡೆಯುತ್ತೆ. ಯತ್ನಾಳ್ ಪರವಾಗಿ ನಾಳೆ ಬೃಹತ್ ಹೋರಾಟಕ್ಕೆ ಸಜ್ಜನ್ನ ಮಾಡ್ಕೊಳ್ತಾ ಇದ್ದಾರೆ ವೇದಿಕೆಯನ್ನು. ಅಗತ್ಯ ಬಿದ್ದರೆ ಹೈಕಮಾಂಡ್ ಭೇಟಿ ಮಾಡ್ತೀವಿ ಅಂತಿದ್ದಾರೆ. ನೀವು ಹೋಗ್ಬೋದು, ಅವ್ರು ಭೇಟಿ ಆಗ್ತಾರ? BSY ವಿಜೇಂದ್ರ ಬಗ್ಗೆ ಮಾತನಾಡ್ತಾ ಇರೋದನ್ನ ತಪ್ಪಾಗಿ ತಿರುಚಿ ಹೈಕಮಾಂಡ್ಗೆ ಹೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ತಿಂಗಳ 10ನೇ ತಾರೀಕಿನವರೆಗೂ ಕೂಡ ಡೆಡ್ಲೈನ್ ಇದೆ ಅಂತ ಹೇಳಿದ್ದಾರೆ. ಡೆಡ್ಲೈನ್ ಬೇರೆ ಕೊಟ್ಟಿದ್ದಾರೆ. ಇಲ್ಲದೇ ಇದ್ರೆ ಮೇ 15ರಂದು ಬಿಜಾಪುರದಲ್ಲಿ ಬೃಹತ್ ಹೋರಾಟವನ್ನು ನಡೆಸೋಕೆ ತೀರ್ಮಾನವನ್ನ ಮಾಡಿದಾರಂತೆ. ಯತ್ನಾಳ್ ಅವರ ಉಚ್ಚಾಟನೆಯ ವಿರುದ್ಧ ಈಗ ಪಂಚಮಸಾಲಿ ಲಿಂಗಾಯತರು ಬೀದಿಗಿಳಿಯೋದಕ್ಕೆ ತಯಾರನ್ನ ಮಾಡಿದ್ದಾರೆ. ನಮ್ಮ ಜೊತೆ ಜಗದ್ಗುರುಗಳಾಗಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಅವರಿದ್ದಾರೆ. ಗುರುಗಳೇ ನಮಸ್ತೆ. ಈಗ ಯತ್ನಾಳ್ ಅವರ ಉಚ್ಚಾಟನೆ ತಮ್ಮ ಸಮುದಾಯಕ್ಕೆ ಆಕ್ರೋಶವನ್ನು ತಂದಿದೆ ಅಂತ ಹೇಳ್ತಾ ಇದ್ರಿ. ಯಾವ ರೀತಿಯ ಹೋರಾಟವನ್ನು ರೂಪರೇಷೆ ಮಾಡ್ತಾರೆ? ಸಹಜವಾಗಿಯೇ ಯಾವುದೇ ಜನಾಂಗದ ಯಾವುದೇ ನಾಯಕನಿಗೆ ಅನ್ಯಾಯವಾದಾಗ ಆ ಜನಾಂಗದ ಗುರುಗಳು ಧ್ವನಿ ಎತ್ತಿರ್ತಕ್ಕಂಥದ್ದು, ಅವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ನಿದರ್ಶನಗಳು ನಮ್ಮ ರಾಜ್ಯದಲ್ಲಿದೆ. ಮತ್ತು ಯಡಿಯೂರಪ್ಪನವ್ರನ್ನು ಹಿಂದೆ ಅವರಿಗೂ ಸಹ ಅವರು ಜೈಲಿಗೆ ಹೋದಂಥ ಸಂದರ್ಭ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಡೋ ಸಂದರ್ಭದಲ್ಲಿ ನೂರಾರು ಮಠಾಧೀಶರು ಅವ್ರ ಪರವಾಗಿ ಬೆನ್ನೆಲುಬಾಗಿದ್ದರು. ಹಾಗೆ ನಮ್ಮ ಜನಾಂಗದ ಮೀಸಲಾತಿ ಹೋರಾಟಕ್ಕೆ ದುಡಿದಂಥ ಗೌಡರು, ಉತ್ತರ ಕನ್ನಡ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಗೌಡರು ಮತ್ತು ಹಿಂದೂ ಪರ ಸಂಘಟನೆಗಳ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥ ಗೌಡರ ಜೊತೆಯಲ್ಲಿ ಸಮಾಜ ಇರಬೇಕನ್ನೋ ಉದ್ದೇಶಕ್ಕೆ ಅವ್ರ ಪರವಾಗಿ ನಾವಿದ್ದೀವಿ. ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆಗಳಾಗ್ತಾಯಿದೆ. ನಾವು ಕಾಲಾವಕಾಶ ಕೇಳಿದ್ದೀವಿ ಪಕ್ಷದ ವರಿಷ್ಠರಿಗೆ ಸಮಾಜದ ಪರವಾಗಿ. ನಾವು ಮೊನ್ನೆ ಬೆಳಗಾವಿಯಲ್ಲಿ ಸಭೆ ಮಾಡಿದಾಗ ಆ 10ನೇ ತಾರೀಕು ಅಂತ ಕೇಳಿದ್ವಿ. 10ನೇ ತಾರೀಕು ಒಳಗಾಗಿ ಒಂದು ಕಾಲಾವಕಾಶ ಕೊಡ್ರಿ ಅಂತ. ಕೊಡದೆ ಹೋದರೆ ಮೇ 11 ತಾರೀಕಿಗೆ ಒಂದು ನ್ಯಾಷನಲ್ ರ್ಯಾಲಿ ಅಂತ ಏನೋ ಈ ಒಂದು ಹಿಂದೂ ಪರ ಸಂಘಟನೆಗಳು, ಲಿಂಗಾಯತ ಸಂಘಟನೆಗಳು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಂಘಟನೆಗಳು ಎಲ್ಲ ಕೂಡಿಕೊಂಡು, ಎಲ್ಲ ಸಾಮಾನ್ಯ ವರ್ಗ, ಹಿಂದುಳಿದ ದಲಿತ ವರ್ಗ ಎಲ್ಲರೂ ಕೂಡಿಕೊಂಡು ಒಂದು ರಾಷ್ಟ್ರೀಯ ರ್ಯಾಲಿಯನ್ನು ನಾವು ವಿಜಯಪುರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಎಲ್ಲಿಂದ ಅಂದರೆ ರ್ಯಾಲಿ ಹೋಗುವಂತಹ ಉದ್ದೇಶ ತಮ್ಮದು? ಅಂದರೆ ವಿಜಯಪುರದಲ್ಲೇ ಮಾಡಬೇಕು. ಈ ರಾಜ್ಯಾದ್ಯಂತ ಪ್ರತಿ ಹಳ್ಳಿಯಿಂದ ಜಿಲ್ಲಾ ಮಟ್ಟದವರೆಗೆ ಎಲ್ಲ ಕಡೆ ಪ್ರತಿಭಟನೆಗಳು ಮಾಡಲಿ, ಎಲ್ಲ ಜನಾಂಗದವ್ರು ಕೂಡ ಮಾಡಲಿ. ನಾಳೆ ಟೌನ್ ಹಾಲ್ನಲ್ಲಿ ಹೋರಾಟ ಇದೆ ಗುರುಗಳೇ. ನಾಳೆ ಟೌನ್ ಹಾಲಲ್ಲಿ ಇಲ್ಲಿನ ಬಸವನಗೌಡರ ಅಭಿಮಾನಿಗಳು ನಾಳೆ ಟೌನಲ್ಲಿ ಮಾಡ್ತೀವಿ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಮಾಡ್ರಪ್ಪ ಅಂತ ನಾನು ಹೇಳಿದವರಿಗೆ ಮಾಡಿರಿ ಅಂತ ಹೇಳಿ ಅವರಿಗೆ ಬೆಂಬಲ ಕೊಟ್ಟಿದ್ದೆ. ತಾವು ಹೈಕಮಾಂಡ್ನ ಈ ವಿಚಾರದಲ್ಲಿ ತಮ್ಮ ಸಮುದಾಯದ ಪರವಾಗಿ ಏನಾದರೂ ಭೇಟಿ ಮಾಡ್ತೀರಾ ಅಥವಾ ಈಗಾಗಲೇ ಏನಾದರೂ ಮಾತನಾಡಿದ್ದೀರಾ? ನಾನು ಆ ಪಕ್ಷದ ಹಿರಿಯ ನಾಯಕರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಮಾಡಿದ್ದೀನಿ, ಸಂಧಾನಪೂರ್ವಕ ಮಾತುಕತೆ ಮಾಡಿದ್ದೀನಿ. ಅವರೇನಾದರೂ ಅವಕಾಶ ಕೊಟ್ಟರೆ ಖಂಡಿತ ಹೈಕಮಾಂಡ್ಗೆ ಹೋಗಿ ಸಮಾಜದ ಮನವಿಯನ್ನು ಅವ್ರಿಗೆ ಅರ್ಪಿಸ್ತೇನೆ. ತಪ್ಪೇನಿಲ್ಲ ಇದರಲ್ಲಿ. ಅವ್ರ ಸಮಾಜ ಹೋರಾಟವನ್ನು ಮಾಡುತ್ತೆ. ಬಟ್ ಇದೇ ಸಮಾಜ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಮಾತನಾಡ್ತಾ ಇರುವಂಥದ್ದು ಸರಿಯಲ್ಲ, ಆ ಥರ ಮಾತನಾಡಬಾರ್ದು ಅಂತೇಳಿ ಒಂದಾದರೂ ಸಲಹೆಯನ್ನು ಕೊಟ್ಟರೆ. ಈಗ ಉಚ್ಚಾಟನೆ ಆದ ನಂತರ ಏನೋ ಅವ್ರ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಅವ್ರು ಮಾತಾಡಬೇಕಾದ್ರೆಲ್ಲ ಮಜಾ ತಗೊಂಡ್ರು.